ಯೂಟ್ಯೂಬ್ ಬಾಂಧವರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಒಂದು ವಶೀಕರಣ ಯಾವುದು ಅಂದರೆ ಸ್ತ್ರೀ ಮತ್ತು ಪುರುಷ ವಶೀಕರಣ. ನೀವು ಸ್ತ್ರೀಯನ್ನ ಕೇವಲ ಒಂದೇ ಒಂದು ಲಿಂಬೆಹಣ್ಣಿಂದ ವಶೀಕರಣ ಮಾಡ್ಕೋಬಹುದು. ಆದರೆ ಈ ಒಂದು ವಶೀಕರಣವನ್ನ ನೀವು ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡ್ಕೋಬೇಕಾಗ್ತದೆ. ವೀಕ್ಷಕರೇ, ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಾದ್ರೆ ದಯವಿಟ್ಟು ಮಾಡೋಕೆ ಹೋಗ್ಬೇಡಿ. ತುಂಬಾ ನಮಗೆ ಬೇಕು, ಅವರು ನಮಗೆ ಬೇಕೇ ಬೇಕು, ಅವ್ರು ಇಲ್ಲದೆ ನಮ್ಗೆ ಬದುಕಕ್ಕಾಗಲ್ಲ, ಜೀವನದಲ್ಲಿ ತುಂಬಾ ನೊಂದೋಗಿದ್ದೀನಿ ಅಂತ ಇದ್ರೆ ಈ ಒಂದು ವಶೀಕರಣ ನೀವು ಮಾಡ್ಕೋಬಹುದು. ಆದರೆ ಈ ಒಂದು ವಶೀಕರಣವನ್ನ ನೀವು ತುಂಬಾ ಒಂದು ಶ್ರದ್ಧೆ ಭಕ್ತಿಯಿಂದ ಮತ್ತು ಒಂದು ಒಳ್ಳೆ ಮನಸ್ಸಿನಿಂದ ಮಾಡ್ಬೇಕಾಗ್ತದೆ. ವೀಕ್ಷಕರೇ, ಒಂದು ಒಳ್ಳೆ ಮನಸ್ಸಿನಿಂದ ನೀವು ಈ ಒಂದು ಕಾರ್ಯವನ್ನು ಮಾಡಬೇಕಾಗ್ತದೆ. ಹಾಗಾದ್ರೆ ಈ ಒಂದು ವಶೀಕರಣವನ್ನ ಮಾಡೋದು ಹೇಗಂತ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಹಾಗಾದ್ರೆ ಈ ಒಂದು ವಶೀಕರಣ ಮಾಡಲು ಬೇಕಾಗುವಂತಹ ವಸ್ತುಗಳು ಯಾವುದು ಎಂದರೆ ಮೊದಲನೇದಾಗಿ ಒಂದು ಲಿಂಬು. ವೀಕ್ಷಕರೇ, ಒಂದೇ ಒಂದು ಲಿಂಬನ್ನು ತಗೋಬೇಕು. ನಂತರ ತಗಡಿನ ಪೀಸು ನೋಡಿ, 2 ತಗಡಿನ ಪೀಸು, ಚಿಕ್ಕ ಚಿಕ್ಕ ಪೀಸ್ ತಗೊಂಡಿದ್ದೀನಿ 2. ಆ ನಂತರ ಒಂದು ಮೊಳೆ ತಗೊಂಡಿದ್ದೀನಿ. ಒಂದೇ ಒಂದು ವೀಳ್ಯದ ಎಲೆ ತಗೋಬೇಕು. ನಂತರ ನೀವು ಏನು ಮಾಡ್ಬೇಕಂದ್ರೆ, ನೀವು ಯಾವ ಒಂದು ಸ್ತ್ರೀಯನ್ನ ನೀವು ಇಷ್ಟಪಟ್ಟಿರ್ತೀರಲ್ಲ, ಪುರುಷನನ್ನು ಇಷ್ಟಪಟ್ಟಿರ್ತೀರಲ್ಲ, ನಾನು ಸುಮ್ಮನೆ ಉದಾಹರಣೆಗೆ ಒಂದು ಹೆಸರು ತಗೋತೀನಿ, ಮಂದಾಕಿನಿ ಅಂತ ತಗೋತೀನಿ. ಇಲ್ಲಿ ಮೋಹನ. ವೀಕ್ಷಕರು ನೋಡಿ, ಇಲ್ಲಿ ನಾನು 2 ಹೆಸರು ತಗೊಂಡಿದ್ದೀನಿ, ಮಂದಾಕಿನಿ ಮತ್ತು ಮೋಹನ ಅಂತ. ವೀಕ್ಷಕರೇ, ಈ 2 ಹೆಸರನ್ನ ನೀವು ಈ ಒಂದು ಇದ್ರ ಮೇಲೆ ಬರ್ಕೋಬೇಕಾಗ್ತದೆ. ವೀಕ್ಷಕ, ತಗಡಿನ ಮೇಲೆ ಬರ್ಕೋಬೇಕಾಗ್ತದೆ. ನಂತರ ವೀಳ್ಯದೆಲೆಗಳನ್ನ ಮಧ್ಯದಲ್ಲಿಟ್ಟು ಲಿಂಬೆಹಣ್ಣ 2 ಪೀಸ್ ಮಾಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ಪೀಸ್ ಮಾಡಿಕೊಂಡು ಮೊದಲನೇದಾಗಿ ಇಲ್ಲಿ ಮಂದಾಕಿಣಿ ಅಂತ ಹೆಸರು ಬರೆದಿರ್ತೀರಲ್ವಾ, ಇಲ್ಲಿ ಇಡಬೇಕು. ಹೀಗೆ ಇಲ್ಲಿ ಮೋಹನ್ ಅಂತ ಹೆಸರು ಬರೆದಿರ್ತಾರಲ್ವಾ, ಇಲ್ಲಿ ಹಿಂಗೆ ಹಾಕಬೇಕು. ಇಲ್ಲಿ ಈ ರೀತಿ ಹಾಕಿದ ನಂತರ ನೀವು ಮಾಡುವಂತಹ ಕಾರ್ಯಗಳು ಯಾವುದೆಂದರೆ ಈ ಒಂದು ಮಂತ್ರವನ್ನು ನೀವು ಜಪಿಸಬೇಕಾಗ್ತದೆ. ವೀಕ್ಷಕರೇ, ಆ ಒಂದು ಮಂತ್ರ ಯಾವುದು ಎಂದರೆ ಓಂ ಭಗವತೆ ಕ್ರೂಂ ಸರ್ವಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ ಅಂತ ಹೇಳ್ಬೇಕಾಗ್ತದೆ. ವೀಕ್ಷಕರೇ, ಅದು ಯಾವ ರೀತಿ ಅಂದರೆ ಕುಂಕುಮ ಮತ್ತು ಅರಿಶಿಣವನ್ನ ಜೊತೆಯಲ್ಲಿ ತೆಗೆದುಕೊಂಡು ಈ ರೀತಿಯಾಗಿ ಹಾಕಿ ಹೇಳ್ಬೇಕಾಗ್ತದೆ. ವೀಕ್ಷಕರೇ, ಈ ರೀತಿಯಾಗಿ ನೋಡಿ ಆಗ್ತಾ. ಯಾವ ರೀತಿ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಓಂ ಭಗವತೆ ಕುರುಂ ಸರ್ವಜನಂ ವಶಂ ಕಾತ್ಯಾಯಿನಿಯೇ ಶೀಘ್ರ ವಶಂ ಪಟ್ ಸ್ವಾಹ ಅಂತ ಈ ರೀತಿಯಾಗಿ ಹೇಳಬೇಕಾಗ್ತದೆ. ಈ ರೀತಿಯಾಗಿ ನೀವು ಹೇಳಿದ ನಂತರ ಈ ಲಿಂಬೆ ಹಣ್ಣನ್ನು ಈ ರೀತಿ ಜೋಡಿಸಿ ಹೀಗೆ ಚುಚ್ಚಿ ಈ ಎಲೆ ಮಧ್ಯದಲ್ಲಿ ಚುಚ್ಚಬೇಕಾಗ್ತದೆ. ನೋಡಿ, ಈ ಎಲೆ ಮಧ್ಯದಲ್ಲಿ ಚುಚ್ಚಬೇಕಾಗ್ತದೆ. ಆದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರು ಚಿಕ್ಕದೊಂದು ಪೀಸ್ ಇರುತ್ತಲ್ಲ, ದಯವಿಟ್ಟು ಈ ಪೀಸನ್ನು ಇಲ್ಲಿ ಕೆಳಗಡೆ ಕೊಡಿ, ಯಾಕಂದರೆ ಇದು ಬಿಚ್ಚೋಗಲ್ಲ. ಆ ನಂತರ ದಯವಿಟ್ಟು ಯಾವುದಾದ್ರು ಒಂದು ಪೀಸ್ ಇದ್ದರೆ ಈ ಪೀಸ್ನ ಇಲ್ಲೊಂದು ಕೊಡಿ. ಕೊಟ್ಟಿದ ನಂತರ ಯಾರು ಕಾಣದ ಜಾಗದಲ್ಲಿ ಹೋಗಿ ನಿಮ್ಮ ಅಕ್ಕಪಕ್ಕದ ಮನೆ ಅಥವಾ ಹೊಳೆ ಅಥವಾ ಬಾವಿ ಇರುತ್ತಲ್ವಾ, ನೀವು ಬಾವಿಗಿಂತ ಹೊಳೆಯಲ್ಲಿ ಬಿಟ್ಟರೆ ತುಂಬ ಒಳ್ಳೆಯದು. ವೀಕ್ಷಕರೇ, ಯಾಕಂದರೆ ನೀವು ಹೊಳೆಯಲ್ಲಿ ಬಿಟ್ಟು ಅಂದರೆ ಇದು 1 ದಿನದಲ್ಲಿ ಆಗ್ಬೋದು ಕೆಲಸ, ಇಲ್ಲಾದರೆ 1 ವಾರ ಆಗ್ಬೋದು, ಇಲ್ಲಾದರೆ 4 ದಿನ ಆಗ್ಬೋದು. ಇಷ್ಟೇ ನೋಡಿ, 1 ದಿನ, 4 ದಿನ, 1 ವಾರ, ಈ 3 ಹೇಳಿದ್ನಲ್ಲ, ಈ 3 ಟೈಮಲ್ಲಿ ಅವರು ಬರ್ತಾರೆ. ವೀಕ್ಷಕರೇ, ಈ ಒಂದು ಇದನ್ನು ತೆಗೆದುಕೊಂಡು ಹೋಗಿ ಹೊಳೆಯಲ್ಲಿ ಹಿಂಗೆ ಬಿಡಬೇಕು, ಹರಿಯುವ ನದಿಯಲ್ಲಿ ಹೀಗೆ ಬಿಡಬೇಕು. ಬಿಟ್ಟಿದ ನಂತರ ಅಲ್ಲೇ ಕೈಕಾಲನ್ನು ತೊಳೆದುಕೊಂಡು ಸೀದಾ ಮನೆಗೆ ಬಂದು ದೇವರಿಗೆ ಒಂದು ನಮಸ್ಕರಿಸಿ ದಿನನಿತ್ಯದ ಕಾರ್ಯವನ್ನು ನೀವು ಮಾಡ್ಕೊಳ್ಳಿ. ವೀಕ್ಷಕರೇ, ತದನಂತರ ಅವ್ರು ಬರ್ತಾರೆ. ಬಂದ ನಂತರ ನೀವು ಏನು ಮಾಡಬೇಕು ಅಂದರೆ, ನೀವು ಮತ್ತೆ ನಿಮ್ಮ ಹುಡುಗಿ ಅಥವಾ ಹುಡುಗ ಯಾರು ಇರ್ತಾರಲ್ವ, ಇಬ್ಬರು ಹೋಗಿ ಆಂಜನೇಯನ ಟೆಂಪಲ್ಗೆ ಹೋಗಿ ಅಲ್ಲಿ ಆಂಜನೇಯನಿಗೆ
ಏನಂದರೆ ವೀಳ್ಯದೆಲೆಯ ಒಂದು ಮಾಲೆಯನ್ನು ಹಾಕ್ಬಿಟ್ಟು ಬನ್ನಿ ವೀಕ್ಷಕರೇ. ವೀಳ್ಯದೆಲೆಯ ಒಂದು ಮಾಲೆಯನ್ನು ಹಾಕ್ಬಿಟ್ಟು ಬನ್ನಿ. ಮಾಡಿರುವಂತಹ ಎಲ್ಲ ಕೆಲಸ ಮತ್ತು ಯಾರು ಬಿಟ್ಟೋಗಿರ್ತಾರ ಅವರು ಜೀವನ ಪೂರ್ತಿ ನಿಮ್ಮ ಜೊತೆನೇ ಇರ್ತಾರೆ, ಮತ್ತೆ ಎಂದೆಂದಿಗೂ ನಿಮ್ಮನ್ನ ಬಿಟ್ಟು ಮತ್ತೆ ವಾಪಸ್ ಹೋಗೋದಿಲ್ಲ ವೀಕ್ಷಕರೇ. ಹೌದು, ಹಾಗಾದರೆ ಒಂದು ಕೆಲಸ ಮಾಡಿ, ಈ ಒಂದು ಕಾರ್ಯ ನಿಮ್ಮಲ್ಲಿ ಮಾಡಲು ಸಾಧ್ಯ ಆಗ್ತಿಲ್ಲ ಗುರುಗಳೇ, ಮನೇಲಿ ತುಂಬ ರಿಸ್ಟ್ರಿಕ್ಷನ್ ಇದೆ, ಸಮಸ್ಯೆ ಆಗ್ತಿದೆ, ಆ ಕಡೆ ಈ ಕಡೆ ಜನ ನೋಡ್ತಾ ಇರ್ತಾರೆ, ಯಾರು ಏನು ಮಾಡ್ತಾ ಇರ್ತಾರೆ, ಈಗಾಗಲೇ ಜನ ಜಾಸ್ತಿ ಅಂದರೆ ಎಲ್ಲಾದರೂ ಒಂದು ಲಿಮಿಟ್ ಸಿಕ್ಕರೆ ಸಾಕು, ನಮ್ಮ ಮನೆ ಮೇಲೆ ಏನೋ ಇದು ಮಾಡಿದ್ದಾರೆ, ಅದು ಮಾಡಿದ್ದಾರೆ ಅಂತ ತಿಳ್ಕೊಬಿಡ್ತಾರೆ. ಅದಕ್ಕೆ ತುಂಬ ಜಾಗ್ರತೆಯಿಂದ ಮಾಡಿ ಅಂತ ಹೇಳ್ತಿದ್ದೇನೆ. ಒಂದು ವೇಳೆ ನಿಮ್ಮಲ್ಲಿ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವ ಬೇಕಾದರೂ ಕರೆ ಮಾಡ್ಬೋದು. ನಿಮ್ಮ ಯಾವುದೋ ಒಂದು ಕಠಿಣ ಸಮಸ್ಯೆಗಳಿದ್ರೂ ಶೀಘ್ರದಲ್ಲೇ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತೇವೆ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.